KCET ಆಪ್ಷನ್ ಎಂಟ್ರಿ ಟೈಮಲ್ಲಿ ಒಂದು ರಾಂಗ್ ಡಿಸಿಷನ್ ನಿಮ್ಮ ನೆಕ್ಸ್ಟ್ 4 years ನ ಚೇಂಜ್ ಮಾಡಬಹುದು. ಅದಕ್ಕೆ ಈ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಆನೆಸ್ಟ್ ಅಂಡ್ ಅನ್ಫಿಲ್ಟರ್ಡ್ ಕಾಲೇಜ್ ವ್ಯೂ ಸೀರೀಸ್. ಈ ಸೀರೀಸ್ ನಿಮ್ಮ ಕಾಮೆಂಟ್ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಯಾವುದೇ ಕಾಲೇಜ್ ನ ಹೈಪ್ ಮಾಡಲ್ಲ, ಹೇಟ್ ಕೂಡ ಮಾಡಲ್ಲ. ಸೊ ಇವತ್ತು ರಿವ್ಯೂ ಮಾಡೋಣ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ. ತುಂಬಾ ಜನ ಸ್ಟೂಡೆಂಟ್ಸ್ ಒಂದೇ ಕ್ವಶನ್ ಕೇಳ್ತಾರೆ, ಬ್ಯಾಂಗ್ಳೂರ್ ಕಾಲೇಜಸ್ ಸಿಕ್ಕಿಲ್ಲ ಅಂದ್ರೆ SDM ಧಾರವಾಡ ವರ್ತ್ ಇಟ್ ಇದೆಯಾ ಇಲ್ಲ ಅಂತ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಈ ಡೌಟ್ ತುಂಬಾ ಕಾಮನ್. ಒಂದು ಕಡೆ 45 years ರೆಪ್ಯುಟೇಷನ್, ಇನ್ನೊಂದು ಕಡೆ ಪ್ಲೇಸ್ಮೆಂಟ್ಸ್ ಆವರೇಜ್ ಅಂತ ಕೇಳೋಕೆ ಸಿಗುತ್ತೆ. ಹಾಗಾದ್ರೆ ನಿಜವಾದ ರಿಯಾಲಿಟಿ ಏನು ನೋಡೋಣ ಬನ್ನಿ. ಫಸ್ಟ್ ಕಾಲೇಜ್ ಓವರ್ ವ್ಯೂ. SDM CET ಧಾರವಾಡ ಕಾಲೇಜ್ ಎಸ್ಟಾಬ್ಲಿಷ್ ಆಗಿದ್ದು 1979 ಅಲ್ಲಿ. ಸೊ ಎಸ್ಪೆಷಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹಾವೇರಿ ಸೈಡ್ ಸ್ಟ್ರಾಂಗ್ ರೆಪ್ಯುಟೇಷನ್ ಇದೆ. ಪೇರೆಂಟ್ಸ್ ಗೆ ಕೂಡ ಈ ಕಾಲೇಜ್ ಮೇಲೆ ಟ್ರಸ್ಟ್ ಜಾಸ್ತಿ ಇರುತ್ತೆ. ಕ್ಯಾಂಪಸ್ ಬಗ್ಗೆ ಹೇಳ್ಬೇಕಂದ್ರೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ. ಈಗ ಫೀಸ್ ನೋಡ್ಬೇಕಂದ್ರೆ KCET ಕೋಟಾ ಅಫಿಷಿಯಲ್ ಫೀಸ್ ಸ್ಟ್ರಕ್ಚರ್ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1.2 ಇಂದ 1.3 lakh ಇಯರ್ಲಿ ರೇಂಜ್ ಇರುತ್ತೆ. ಕಂಪ್ಲೀಟ್ ಇಂಜಿನಿಯರಿಂಗ್ ರಫ್ಲಿ 4.5 ಇಂದ 5 lakh ರೇಂಜ್ ಆಗ್ಬಹುದು. ಕಾಮೆಡ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಫೀಸ್ ಬ್ರಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಯಾವ ಬ್ರಾಂಚಸ್ಗೆ ಡಿಮಾಂಡ್ ಜಾಸ್ತಿ ಇದೆ. ಇಲ್ಲಿ CSE, AIML, ISC ಮತ್ತೆ ECE ಬ್ರಾಂಚಸ್ಗೆ ಯೂಶುವಲಿ ಡಿಮಾಂಡ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ರ್ಯಾಂಕ್ ರೇಂಜ್ ಅಲ್ಲಿ ಇದ್ರೆ SDM ಡೆಫಿನೆಟ್ಲಿ ಕನ್ಸಿಡರೇಷನ್ ಅಲ್ಲಿ ಇರಬಹುದು. ನಾವು ಬಿಗ್ಗೆಸ್ಟ್ ಕ್ವಶನ್ ಪ್ಲೇಸ್ಮೆಂಟ್ಸ್. ಕಾಲೇಜ್ ಅಫಿಷಿಯಲ್ ಡೇಟಾ ಪ್ರಕಾರ ಹೈಯೆಸ್ಟ್ ಪ್ಯಾಕೇಜ್ 32.76 LP ರೀಚ್ ಆಗಿದೆ. ರಿಯಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆಯ ಆಪರ್ಚುನಿಟೀಸ್ ಇದೆ, ಆದ್ರೆ ಒಂದು ಕಂಡೀಷನ್, ನಿಮ್ಮ ಹತ್ರ ಸ್ಕಿಲ್ ಇರಲೇಬೇಕು. ರೀಸೆಂಟ್ ಸ್ಟೂಡೆಂಟ್ ಫೀಡ್ಬ್ಯಾಕ್ ಪ್ರಕಾರ ಪ್ಲೇಸ್ಡ್ ಸ್ಟೂಡೆಂಟ್ಸ್ ಗೆ ರಫ್ಲಿ 4 to 7 LPA ರೇಂಜ್ ಆಫರ್ಸ್ ಸಿಗೋದು ಕಾಮನ್. ಬಟ್ ಆವರೇಜ್ ಪ್ಯಾಕೇಜ್ ಜನರಲಿ 5 to 6 LPA ರೇಂಜ್ ಅಲ್ಲಿ ಇದ್ದಿರುತ್ತೆ. ರಿಕ್ರೂಟರ್ಸ್ ಲಿಸ್ಟ್ ಹೀಗೆ ಇದ್ದಿರುತ್ತೆ. ಒಂದು ಥಿಂಗ್ ಕ್ಲಿಯರ್, ಇಲ್ಲಿ ಸ್ಪೂನ್ ಫೀಡಿಂಗ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೋಡಿಂಗ್, DSA ಇಂಟರ್ವ್ಯೂಸ್ ಮತ್ತೆ ಪ್ರಾಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಆಪರ್ಚುನಿಟೀಸ್ ಬೆಟರ್ ಸಿಗುತ್ತೆ. ಕ್ಯಾಂಪಸ್ ನೋಡುವುದಾದ್ರೆ ಹ್ಯೂಜ್ ಬ್ಯಾಂಗ್ಳೂರ್ ವೈಬ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಗ್ರೀನ್ ಕ್ಯಾಂಪಸ್ ಇದೆ. ಲೈಬ್ರರಿ ಕಾಲೇಜಿನ ಸ್ಟ್ರಾಂಗ್ ಪಾಯಿಂಟ್ಸ್ ಅಲ್ಲಿ ಒಂದು. ಲ್ಯಾಬ್ಸ್ ಕೂಡ ಡೀಸೆಂಟ್ ಇದೆ. ಸ್ಪೋರ್ಟ್ಸ್ ಮತ್ತೆ ಟೆಕ್ನಿಕಲ್ ಕಲ್ಚರಲ್ ಫೆಸ್ಟ್ ಕೂಡ ನಡೆಯುತ್ತೆ. ಹಾಸ್ಟೆಲ್ ಫೀಸ್ ಅಪ್ರಾಕ್ಸಿಮೇಟ್ಲಿ 65 to 70K ಇಯರ್ಲಿ ರೇಂಜ್ ಇರುತ್ತೆ. ರೂಮ್ಸ್ ಮೋಸ್ಟ್ಲಿ ಶೇರಿಂಗ್ ಇರಬಹುದು. ಫುಡ್ ಬಗ್ಗೆ ಸ್ಟೂಡೆಂಟ್ ಒಪಿನಿಯನ್ಸ್ ಮಿಕ್ಸ್ಡ್ ಇದೆ. ಕೆಲವರು ಓಕೆ ಅಂತಾರೆ, ಇನ್ನು ಕೆಲವರು ಆವರೇಜ್ ಅಂತ ಹೇಳ್ತಾರೆ. PG ಬೇಕಂದ್ರೆ ನಿಯರ್ಲಿ 5K to 9K ಮಂತ್ಲಿ ರೇಂಜ್ ಅಲ್ಲಿ ಆಪ್ಷನ್ ಸಿಗುತ್ತೆ. ಹಾಗಾದ್ರೆ ಯಾರಿಗೆ ಈ ಕಾಲೇಜ್ ಬೆಸ್ಟ್ ಆಪ್ಷನ್ ಇದೆ? ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಅಫೋರ್ಡೆಬಲ್ ಇಂಜಿನಿಯರಿಂಗ್ ಬೇಕು, ಪೀಸ್ಫುಲ್ ಕ್ಯಾಂಪಸ್ ಬೇಕು ಅಂದ್ರೆ, ಡೀಸೆಂಟ್ ಪ್ಲೇಸ್ಮೆಂಟ್ಸ್ ಜೊತೆ ಬ್ಯಾಲೆನ್ಸ್ಡ್ ಕಾಲೇಜ್ ಹುಡುಕ್ತಾ ಇದ್ರೆ SDM CET ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಮತ್ತೆ ಒಂದು ಇಂಪಾರ್ಟೆಂಟ್ ರಿಮೈಂಡರ್, ಕಾಲೇಜ್ ಅಪರ್ಚುನಿಟಿ ಕೊಡುತ್ತೆ, ಕರಿಯರ್ ಬಿಲ್ಡ್ ಮಾಡೋದು ಮಾತ್ರ ನಿಮ್ಮ ಸ್ಕಿಲ್. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಅಂತ.